welcome back to my YouTube channel. This is second day in Varkala guys. Yeah, ನಿನ್ನೆ day 1 upload ಮಾಡಿದ್ದೀನಿ guys. Go check it out guys. ನಿಮ್ಗೆ ನಾವು ಎಲ್ಲೆಲ್ಲಿ ಹೋದ್ವಿ, ಸೊ ನಾರ್ತ್ ಕ್ಲಿಫ್ ಏನು ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ಹೇಳಿ ಗೊತ್ತಾಗುತ್ತೆ. This is second day. ಈಗ ಟೈಮ್ ಬಂದು 8:30 ಆಗಿದೆ. So we got up at 7 AM actually, but ನಮ್ಮ ಬ್ರೇಕ್ಫಾಸ್ಟ್ ಹೋಟೆಲಲ್ಲೇ ಇನ್ಕ್ಲೂಡ್ ಆಗಿದೆ, ಅದು 8:30 ಇರೋದು. ಸೊ ಸ್ಲೋಲಿ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಎಸ್, ಫುಲ್ ಗ್ರೀನರಿ ಇದೆ ಗೈಸ್. ನಂದು ಡೇ 1 ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾ, ದಿಶು ರೆಡಿ, ವಿಲ್ ಗೋ. ಫೈನಲಿ ಬ್ರೇಕ್ಫಾಸ್ಟ್ ಬಂದಿದೆ, ಇನ್ನೂ ಬರಬೇಕು. ಸೊ ನ್ಯೂಟೆಲ್ಲಾ ಪ್ಯಾನ್ ಕೇಕ್, ಬ್ಲೂಬೆರಿ ಸ್ಮೂದಿ ಬೌಲ್ ಆ್ಯಂಡ್ ಸುರಕ್ಷಾ ಗೈಸ್. ಪ್ಯಾನ್ ಕೇಕ್ ತುಂಬ ಚೆನ್ನಾಗಿದೆ, ಇದು ಟ್ರೈ ಮಾಡಬೇಕು ಇವಾಗ. ಆಮ್ಲೆಟ್ ಬೆಟರ್ ದನ್ ಎಕ್ಸ್ಪೆಕ್ಟೇಷನ್ ಹೇಳಿದೆ ತಾನೆ, ಮಚ್ ಚೆನ್ನಾಗಿದೆ. ಗೈಸ್ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊ ಬಂದ್ವಿ, ಬಟ್ ಇವಾಗ ನಾವು ಜಟಾಯು ಪಾಯಿಂಟಿಗೆ ಹೋಗಬೇಕು. ಬಟ್ ಇವ್ರು ನೋಡಿ ಹೇಗೆ ಮಲ್ಕೊಂಡಿದ್ದಾರೆ ಇಲ್ಲಿ, ಹೇಳ್ತಾನೆ ಇಲ್ಲ ಗೈಸ್. ಇವಳು ವೆದ್ಲು ಮೋಹಿನಿ ಥರ ಇವಳು ನೋಡಿ ಇಲ್ಲಿ. ಈಗ ಸಿಕ್ಕಾಪಟ್ಟೆ ತಿಂದ್ಬಿಟ್ವಿ ಗೈಸ್. ಕಾಂಪ್ಲಿಮೆಂಟ್ರಿ ಕೊಟ್ಟಿದಾರಂತ ಹೇಳಿ ಆರ್ಡರ್ ಮಾಡಿದ್ದೆ. ಇದಕ್ಕೆ ಏನು ಹೇಳ್ತಾಳೆ, 5 ಅಂದ್ರು ಇಟ್ಸ್ ವರ್ತ್ ಎಷ್ಟಾಗಿರ್ಬೋದು, ಒಂದು 3000 2000 ಖರ್ಚಾಗ್ತಿತ್ತು ನಮ್ಗೆ. ನಿನ್ನೆ 2 ಐಟಮಿಗೆ 1000 ಸಮಥಿಂಗ್ ಆಗಿತ್ತು. ಇವತ್ತು ಆಗ್ತಿತ್ತು 3 ಆಗ್ತಿತ್ತು ಗೈಸ್. ಅಷ್ಟೊಂದು ತಿಂದು ಇವ್ರಿಗೆ ಇವಾಗ ಹೇಳಕ್ಕಾಗ್ತಿಲ್ಲ. ಕಾಸ್ಟ್ಲಿ ಇತ್ತು ಅದು ಕೆಫೆದು, ಬಟ್ ಆದ್ರೂ ಕಾಂಪ್ಲಿಮೆಂಟ್ರಿಲಿ ಪೈಸಾ ವಸೂಲು ಮಾಡ್ಕೊಂಡ್ರಲ್ಲ, ಫುಲ್ ಒಳ್ಳೆ ಬ್ರೇಕ್ಫಾಸ್ಟ್ ಗೈಸ್. ಇವತ್ತು ಜಟಾಯು ಪಾಯಿಂಟ್ ಹೋಗ್ತಾ ಇದೀವಿ. ವಿ ಪ್ಲಾನ್ಡ್, ಬಟ್ ಒಂದು ರೀಲ್ ಮಾಡಬೇಕು ಗೈಸ್. ಅದಕ್ಕೆ ಇವರು ಹೇಳ್ತಾ ಇಲ್ಲ. ಅದಕ್ಕೆ ನಿನ್ನೆ ಕಾಸ್ಟ್ಯೂಮ್ ಹಾಕ್ಬೇಕು ಗೈಸ್. ನಾವು ನಿನ್ನೆ ಏನ್ ಹಾಕಿದ್ವಿ ಅದನ್ನ ಹಾಕ್ಬೇಕು. ಏನಾಯ್ತು, ಇಟ್ಸ್ ಅ ಡೈಲಿ ಬ್ಲಾಗ್. ಮರ್ಯಾದೆ ಅಂತೆ ಇಲ್ಲಿ ಬಂದು ಮಲ್ಕೊಂಡಿದ್ದಾಳೆ, ಮರ್ಯಾದೆ. ಅದೊಂದು ಶೂಟ್ ಮಾಡ್ಬೇಕು ಗೈಸ್. ಏನಾಗುತ್ತೆ, ಆ ಶಾರ್ಟ್ ಬರೋ ತನಕನೂ ಶೂಟ್ ಮಾಡ್ತಾರೆ ಪಾಪ ಹೀರೋ ಹೀರೋಯಿನ್ಸ್ ಅದೇ ಬಟ್ಟೆ ಹಾಕೊಂಡು. ನಮ್ ಹೀರೋಯಿನ್ ಇಮೋಷನಲ್ ಡ್ಯಾಮೇಜ್ ಗೈಸ್. ಇಲ್ಲಿಂದ ಏನು ಕಾಣಲ್ಲ, ಈ ಸೈಡ್ ಲೈಟಿಂಗ್, ಈ ರೂಮಿಂದ ಇದೆ ವಿಚಿತ್ರ ಗೈಸ್. ಒಂದು ಎಲ್ಲ ಬ್ರೈಟ್ ಲೈಟ್ ಯಾವುದೂ ಇಲ್ಲ. Okay, see you guys. Bye. A few moments later. Next day ಗೆ ಈ ತರ ರೆಡಿ ಆಗಿದ್ದೀವಿ. This is my dress. ನೋಡಿ, ದಿಶು, ಸುರಕ್ಷಾ ಆಲ್ ಡ್ರೆಸ್ಡ್. ಇವಾಗ ಎಲ್ಲಿ ಹೋಗ್ತಿದ್ದೀವಿ ಸುರಕ್ಷಾ? ಜಟಾಯು ಸೆಂಟರ್ಗೆ ಹೋಗ್ತಾ ಇದ್ದೀವಿ ಗೈಸ್. ಹೋಗಬೇಕು. ಅದಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಶೂಟ್ ದಿ ರೀಲ್. ಒಂದು ರೀಲ್ ಶೂಟ್ ಮಾಡೋಣ ಅಂತ ಹೇಳಿ ಬ್ಯಾಕ್ಗ್ರೌಂಡ್ ಹುಡುಕ್ತಾ ಇದ್ದೀವಿ. ಯಾ, ಎಲ್ಲಿ ಮಾಡೋಣ? ಗ್ರೀನರಿ ಬೇಡ ಅಂತ ಹೇಳಿ ಫಸ್ಟ್ ಒಂದು ಬಿಲ್ಡಿಂಗ್ ಆ ಥರ ಇರೋದು ಕಡೆ ಮಾಡೋಣ, ಕೆಫೆ ಚೆನ್ನಾಗಿರೋದು. ಎಸ್ ಗೈಸ್, ನೋಡಿ ಗೈಸ್ ಎಲ್ಲ ಹೇಗೆ ರೆಡಿ ಆಗಿದ್ದಾರೆ. ಪ್ರಿಯಾಂಕಾ, ಪ್ರತೀಕ್ಷಾ ಎಲ್ಲ. ಹಾಯ್ ಬ್ಯೂಟಿಫುಲ್ ಗರ್ಲ್ಸ್. ಹಲೋ ಗೈಸ್. ಇವಾಗ 12 ಆಯಿತು. ಸೊ ಕಾರ್ ಬುಕ್ ಮಾಡ್ತಿದ್ವಿ ಹೋಗೋಕ್ಕೆ. ಸೊ ಇಲ್ಲೆಲ್ಲ ವೇಟಿಂಗ್ ಮಾಡ್ತಿದ್ದೀವಿ, ಕುತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಸಿ ಬ್ಲಾಗ್. ಇನ್ನು ಹೋಗ್ಬೇಕು ಗೈಸ್. ವಿ ಆರ್ ಡಿಸೈಡಿಂಗ್ ಹಿಯರ್. ಪ್ರಿಯಾಂಕಾ ಎಲ್ಲರೂ ಮಾತಾಡು. ಸುರಕ್ಷಾ ಏನಾರು ಮಾತಾಡಿ. ಬೀಪ್ 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 ಎಲ್ಲ ಹೇಳಿದೆ ಅಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ ಅಷ್ಟೇ. ಅಲ್ಲಿ ಹಾಂ, ಫುಲ್ ರೀಲ್ಸ್ ಮಾಡಿದ್ವಿ, ಆದರೆ ಇನ್ನೂ ಪ್ರಾಪರಾಗಿ ನಮಗೆ ಒಂದೇ ಒಂದು ಶಾರ್ಟ್ ಬಂತು, ಇನ್ನೊಂದು ಶಾರ್ಟ್ ಈ ಡ್ರೆಸ್ಸಲ್ಲಿ ಬಂದಿಲ್ಲ. ವಿಲ್ ಶೂಟ್ ಅಗೇನ್. ಯಾರು ಬಂತು, ಹೊರಡ್ತಾ ಇದ್ದೀವಿ ಗಾಯ್ಸ್ ಎಲ್ಲರೂ. ಈಶು ನೋಡಿ ಗಾಯ್ಸ್, ಪ್ರಿನ್ಸೆಸ್ ಟ್ರೀಟ್ಮೆಂಟ್ ಯಾವತ್ತೂ ಮುಂದೆ. ಖುಷಿ ನೋಡು. ಹೌದಾ? ಈಗ ಹಾಯ್. ಎಸ್ ಗೈಸ್, ಈಗ ಹೊರಟಿದ್ದೀವಿ. ಎಷ್ಟಿದು ಬಜೆಟ್? 2
ಎಲ್ಲಿಗೆ ಹೋಗೋಕ್ಕೆ ಜಟಾಯು, ಹಾಗೆ ಕಾವೇರಿ ಎಲಿಫೆಂಟ್ ಪಾರ್ಕ್ ಮತ್ತು ಫೋರ್ಟ್ಗೆ. ಓಕೆ, ಇದಿಷ್ಟು ಸೇರಿ 2000 ಆಗ್ತಿದೆ ಗೈಸ್ ಕಾರ್ಗೆ. ಗೊತ್ತಿಲ್ಲ, ಹೇಳಿದ್ದಾರೆ. ಡೋಂಟ್ ಟೆಲ್ ಲೈಕ್ ದಟ್. ಅಂದ್ರೆ ಫುಲ್ ಡೇ ಆದ್ರೆ 3500. ಫುಲ್ ಡೇ ಆದ್ರೆ 3500 ಗೈಸ್. ನಾವು ಇನ್ನೂ ಹೋಟೆಲಲ್ಲಿ ಉಳ್ಕೊಂತೀವಲ್ಲ, ಅಲ್ಲೇ ಅವ್ರಿಗೆ ಹೇಳಿ, ಸೊ ಅವರೇ ಕರ್ಸಿದ್ದಾರೆ. ಇಟ್ ಈಸ್ ವೆರಿ ಹೆಲ್ಪ್ಫುಲ್. ನೀವು ಎಲ್ಲಿ ಸ್ಟೇದಲ್ಲಿ ಉಳ್ಕೊತೀರಾ ಅಲ್ಲೇ ಜಸ್ಟ್ ಎನ್ಕ್ವೈರಿ ಮಾಡಿ ಫಸ್ಟ್, ಬಿಫೋರ್ ನೀವು ಬೇರೆಯವರಿಗೆ ಹೇಳೋಕ್ಕಿಂತ ಮುಂಚೆ. ಎಸ್. ಬಾಯ್ ಬಾಯ್. ಬಾಯ್. See you later. Bye. 2000 years later. ನಾವು ಇವಾಗ ರೀಚ್ ಆಗಿದ್ದೀವಿ ಜಟಾಯು ಸೆಂಟರ್. ಇವರಿಗೆಲ್ಲ ನೀರು ಬೇಕಾಗಿದೆ, ಸೊ ಇಟ್ ಈಸ್ ವಾಟರ್ ಕ್ಯಾನ್ ಎಲ್ಲ ಇದೆ. ವಿ ಆರ್ ರೆಡಿ ಟು ಗೋ. ಕ್ಯೂದಲ್ಲಿ ನಿಂತ್ಕೊಂಡಿದ್ದಾರೆ ಗೈಸ್ ನೀರು ಕುಡಿಲಿಕ್ಕೆ. ಹಲೋ. ನೀರು ಕುಡಿಲಿಕ್ಕೆ ಕ್ಯೂದಲ್ಲಿ ನಿಂತ್ಕೊಂಡಿದ್ಯಾ? ಕಾರಲ್ಲಿ ಬಂದ್ವಿ, ಗೈಸ್ ಯಾಕೋ ಅನಿಸ್ತು, ಬಿಕಾಸ್ ಫುಲ್ AC ಹಾಕಿದ್ರು ಗೊತ್ತಿಲ್ಲ. ಯಾವತ್ತೂ ಇಲ್ಲ, ಒಂಥರ ವಾಮಿಟ್ ಸೆನ್ಸೇಷನ್ ಆ ಥರ ಎಲ್ಲ ಅನಿಸ್ತಿತ್ತು ಗೈಸ್ ಎಲ್ರಿಗೂ. ಆಯ್ತಾ, ನಾನು ನನಗೊಬ್ಳಿಗೆ ಅನಿಸ್ತಿದೆ ಅಂತ ಹೇಳಿ ಸುಮ್ಮನಿದ್ದೆ, ಬಟ್ ಕಾರಿಂದ ಇಳಿದ ಮೇಲೆ ಗೊತ್ತಾಗಿದ್ದೆ ಎಲ್ಲರಿಗೂ ಅನಿಸ್ತಿದೆ ಅಂತ ಹೇಳಿ. ಓಕೆ ಗೈಸ್, ಐ ಕ್ಯಾಚ್ ಯು ಲೇಟರ್. ನನಗೊಂದು ಕಾಲ್ ಬರ್ತಿದೆ. ನಾವು ಟಿಕೆಟ್ ತೊಗೊಂಡ್ವಿ. ಹೌ ಮಚ್ ಡಸ್ ಇಟ್ ಕಾಸ್ಟ್? ಪ್ರತೀಕ್ಷಾ ತಗೊಳಕ್ಕೆ ಅಲ್ಲ, ಇಲ್ಲ ಎಷ್ಟಾಯಿತು ಎಂಟ್ರಿ ಟಿಕೆಟ್? 1400 ಆಯಿತು. ಫಸ್ಟ್ 5 ಮೆಂಬರ್ಸ್. ಹಾಂ, ಸೊ 1400 ಆಯಿತು ಎಂಟ್ರಿಯಲ್ಲಿ ಗೈಸ್. ಇನ್ನು ಮುಂದೆ ತೊಗೋಬೇಕು. ಕೇಬಲ್ ಕಾರಿಗೆ ಮುಂದೆ ಕೇಬಲ್ ಕಾರ್ ಬೇಕಿದ್ರೆ ಇನ್ನೊಂದ್ಸಲ ತೊಗೋಬೇಕು ಟಿಕೆಟ್. ಇಲ್ಲಾಂದ್ರೆ ನೀವು ವಾಕಿಂಗ್ 100 ರೂಪೀಸ್ ಅಷ್ಟು. ವಾಕಿಗೆ 100 ರೂಪೀಸ್. ಕೇಬಲ್ ಕಾರ್ ಇದ್ರೆ ಯು ಹ್ಯಾವ್ ಟು ಪೇ ಎಕ್ಸ್ಟ್ರಾ. ಸುಟ್ಟೋಗ್ತೀವಂತ ಅನಿಸುತ್ತೆ, ತುಂಬ ಬಿಸಿಲಿದೆ. ಸನ್ಸ್ಕ್ರೀನ್ ಎಲ್ಲ ವರ್ಕ್ ಆಗಲ್ಲ ಇಲ್ಲಿ, ನೀವು ಎಷ್ಟು ಹಚ್ಚಿದ್ರು. ಗೈಸ್ ನಮಗೊಬ್ರು ಬ್ಲಾಗರ್ ಸಿಕ್ಕಿದ್ರು ಗೈಸ್. ಆ್ಯಕ್ಚುಲಿ ನಿನ್ನೆ ನಮ್ಮ ಹೋಟೆಲ್ ಹತ್ರ ಇದ್ರು ಅನಿಸುತ್ತೆ ಅವರು. ಇವಾಗ ಬಂದು ನಮಗೆಲ್ಲ ಮೀಟ್ ಮಾಡಿದ್ರು ಅಷ್ಟೇ. ಏನು ಸುರಕ್ಷಾ? ಹೌದು. ಫೋಟೋಸ್ ಕ್ಲಿಕ್ ಮಾಡ್ತಾರೆ. ಸೊ ಇದು ಫಸ್ಟ್ ಫ್ಲೋರಲ್ಲಿ ಡಿಸ್ಪ್ಲೇ ಮಾಡ್ತಾರೆ, ಸೊ ದಟ್ ನೀವು ಆ ಫೋಟೋವನ್ನು ಕಾಪಿನೂ ತೊಗೊಂಡು ಹೋಗ್ಬೋದು. ಸೊ ವೆಲ್ಕಮ್ ಫೋಟೋ ಥರ ಅಷ್ಟೇ, ಜಸ್ಟ್ ಎಲ್ಲರದ್ದು ತೊಗೋತಿದ್ದಾರೆ, ಲೈಕ್ ಆ ಗ್ರೂಪ್ ಫೋಟೋ ಎಲ್ಲದು. ಸೊ ನೀವು ಬೇಕಿದ್ರೆ ತೊಗೊಂಡು ಹೋಗ್ಬೋದು ಗೈಸ್. ಇಟ್ಸ್ ನಾಟ್ ನೆಸಸರಿ, ಯಾಕಂದರೆ ನಾವು ಮೊಬೈಲಲ್ಲೇ ತೊಗೊತೀವಿ. ಇದೆ. ಸೊ ದೇ ವಿ ನಾಟ್ ಅಲೋ, ನೀವು ಏನು ಚಾಕ್ಲೇಟ್ಸ್ ಆಗಲಿ ಏನೇ ಜಂಕ್ ಫುಡ್ ಸ್ನ್ಯಾಕ್ಸ್ ಏನು ತೊಗೊಬರ್ಬೇಡಿ. ಸೊ ಪ್ಲೇನ್ ಹೇಗೆ ಬಂದಿದ್ದೀರಾ ಹಾಗೆ ಬನ್ನಿ ಅಷ್ಟೇ, ಏನು ಅಲೋ ಮಾಡಲ್ಲ. ಕೇಬಲ್ ಕಾರಲ್ಲಿ ಹೋಗ್ತಿದ್ದೀವಿ. ನೋಡಿ ಹೇಗೆ ಕಾಣ್ತಿದೆ, ವಾವ್ ಕ್ರೇಜಿ ಆಗಿದೆ. ಅಪ್ಪೋ ಗಾಳಿ ಇದೆ ಸಿಕ್ಕಾಪಟ್ಟೆ. ನನ್ನ ಸ್ಕರ್ಟ್ ಎಲ್ಲ ಹಾರ್ತಾ ಇದೆ ಗೈಸ್. ಆಕ್ಚುಲಿ ಟೂ ಮಚ್ ಇನ್ಫಾರ್ಮೇಷನ್. ಎಲ್ಲಿಂದ ಗಾಳಿ ಬರ್ತುಂಟಾ? ಓಪನ್ ಇದೆ. ಗಾಳಿ ಬರ್ತಿರೋದಕ್ಕೆಲ್ಲ ಅವಸರ ಇದು ಆಕ್ಚುಲಿ ಚೆನ್ನಾಗಿರೋದು. ಗಾಳಿ ಬರ್ತಿರೋದಕ್ಕೆ ಕುಸಿರಾಡ್ತೀರಿ. ಅಲ್ಲಿ ನೋಡಿ ಚೆನ್ನಾಗಿದೆಲ್ಲ. ಅದು ಎಲಿಪ್ಯಾಡ್ ಇದೆ. ಎಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ, ಶೂಟ್. ಅಷ್ಟು ಗ್ಲಾಸ್ ಅಷ್ಟು ಕ್ಲೀನ್ ಇಲ್ವಲ್ಲ, ಅದಕ್ಕೆ ದಿಶು ಪಿಕ್ಕಿ ನೋಡ್ತಿದ್ದಾರೆ. ಗೆಟ್ ದಿ ಪ್ಲೇಸ್. ಹೇಗಿದೆ ಸುರಕ್ಷಾ? ಎಲ್ಲಿದ್ದಾಳೆ? ಚೆನ್ನಾಗಿದೆ ಗೈಸ್. ತೋರಿಸು ಹೆಂಗಿದೆ ನೋಡಿ, ವ್ಯೂ ನೋಡಿ ಹೇಗಿದೆ. ಗೈಸ್ ಇಲ್ಲಿ ಸ್ಟ್ಯಾಚ್ಯೂ ಇದೆ ಫುಲ್ ಟೆಂಪಲ್ ಇದೆ. ಟೆಂಪಲ್ ಅನ್ಸುತ್ತಲ್ವಾ, ರಾಮ್ ಮಂದಿರ್. ಚೆನ್ನಾಗಿದೆ ಗೈಸ್. ಫುಲ್ ಈ ಲೊಕೇಶನಲ್ಲಿ ಫುಲ್ ಟೆಂಪಲ್, ಆಮೇಲೆ ಇದು ಸ್ಟ್ಯಾಚ್ಯೂ. ಚೆನ್ನಾಗಿದೆ, ನೈಸ್ ಪ್ಲೇಸ್. ಈಗ ಬಿಸಿಲಿತ್ತು ಗೈಸ್, ನಾವಲ್ಲಿ ಬರ್ತಾ ಇವಾಗ ಸ್ವಲ್ಪ ಬಿಸಿಲು. ನಂದು ಆರ್ತಿದೆ, ನಾನು ಇದು ಹಾಕೊಂಡಿದ್ದೀನಿ. ಸ್ಟ್ಯಾಚ್ಯೂ ಇಲ್ಲಿ ಟೆಂಪಲ್ ಇದೆ, ಹೋಗ್ತಾ ಇದ್ದೀವಿ.
ಸಿಕ್ಕಾಪಟ್ಟೆ ವಿಂಡಿ ಗೈಸ್. ಇಲ್ಲಿ ಗಾಳಿ ಅಂದರೆ ಗಾಳಿ. ಇಲ್ಲಿ ಹೋಗೋದು ಬಿಡೋದು ಬಿಡ್ತಾರೆ. ಇದು ಹೀಗೆ ಬಿದ್ದಿತ್ತಿರ್ಬೇಕು. ಈ ಜಟಾಯು ಪಾಯಿಂಟಿಗೆ ಒಂದು ಸ್ಟೋರಿ ಇದೆ. A few moments later. ರಾವಣ ಕಟ್ ಮಾಡ್ತಾನೆ, ಅವಾಗಿದ್ದು ಕೆಳಗೆ ಬೀಳುತ್ತೆ. ಕೆಳಗೆ ಬಿದ್ದ ತಕ್ಷಣ ಸೀತೆ ಒಂದು ವರ ಕೊಡ್ತಾಳೆ. ಇದಕ್ಕೆ ಹೊತ್ಕೊಂಡು ಹೋಗ್ತಿರೋದು ಗೊತ್ತಾಗ್ಬೇಕಲ್ವಾ ರಾಮಂಗೆ, ಅದಕ್ಕೆ ಇದಕ್ಕೆ ವರ ಕೊಡ್ತಾರೆ. ಏನಂತ ಹೇಳಿ ಅದನ್ನು ರಾಮನಿಗೆ ಆ ಸುದ್ದಿ ತಿಳಿಸ್ಬೇಕು ಅಂತ. ಅಲ್ಲಿ ತನಕ ಈ ಜೀವಂತವಾಗಿರುತ್ತೆ ಈ ಥರ. ಸೊ ಅದಕ್ಕೆ ಇದು ಮೆಮೊರೇಬಲ್ಗೆ ಇಲ್ಲಿ ಸ್ಟ್ಯಾಚು ಮಾಡಿದ್ದಾರೆ. ಸೊ ಈ ಥರ ಎಲ್ಲ ಇಲ್ಲಿ ರೈಟಿಂಗ್ ಇದೆ ಗಾಯ್ಸ್. ಕ್ರೋನಾಲಜಿ ಆಫ್ ಈವೆಂಟ್ಸ್. ಇವಾಗ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ರಾಮ ಮಂದಿರ ಪ್ರದೇಶು ಏನು ಕಾಣ್ತಾ ಇಲ್ಲ ಗಾಯ್ಸ್. ಇಲ್ಲಿ ನಾನು ಏನು ವಿಡಿಯೋ ಕ್ಲಿಪ್ ಮಾಡ್ತಿದ್ದೀನಿ ಅದನ್ನು ಕಾಣ್ತಾ ಇದೇ ಟೆಂಪಲ್ ಗಾಯ್ಸ್. ಹತ್ತಿರದಿಂದ ಚೆನ್ನಾಗಿದೆ ಪ್ಲೇಸ್ ಅಲ್ಲ. ವ್ಯೂ ನೋಡು, ಕ್ರೇಜಿ ವ್ಯೂ ಗೈಸ್. ಆರ್ ಯು ಟಯರ್ಡ್? ಇದನ್ನು ರಾಮನ ಪಾದ ಅಂತ ಹೇಳ್ತಾರೆ. ಗರುಡನ ಹತ್ರ ಕೇಳಕ್ಕೆ ಬಂದಾಗ ಇಲ್ಲೇ ಫಸ್ಟ್ ಪಾದ ಇಟ್ಟಿದ್ದು ಅಂತ ಹೇಳಿ ಇಲ್ಲಿ ಬೇಡ್ಕೊತಾರೆ. ರಾಮನ ಪಾದ ಅಂತ ಹೇಳಿ ಫಸ್ಟ್ ದೀಪನೂ ಹಚ್ಚಿದೆ ಗೈಸ್. ಇವಾಗೆಲ್ಲ ನೋಡಿದ್ವಿ. ಸೊ ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ಗೈಸ್. ನೆಕ್ಸ್ಟ್ ನೋಡಬೇಕಲ್ವ. ಈಗ ಟೈಮ್ ಬಂದು ಎಷ್ಟಾಯಿತು ಟೈಮು ಸುರಕ್ಷಾ? ಸರಿ ಅಮ್ಮ, ಬಾಯ್, ಆಮೇಲೆ ಮಾಡ್ತೀನಿ. ಟೈಮ್ ಬಂದು 2:57 ಗೈಸ್. 3 ಗಂಟೆ ಆಗ್ತಾ ಬಂತು. ಸೊ ಇವಾಗ ಊಟ ಮಾಡಬೇಕು. ಇನ್ನೂ ಊಟ ಆಗಿಲ್ಲ. ಬಟ್ ವಿ ಆರ್ ಫುಲ್ ಆ್ಯಕ್ಚುಲಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಹೆವಿ ಮಾಡಿಬಿಟ್ಟಿದ್ದೀವಿ. ಸೊ ಫುಲ್ಲೇ ಆಗಿದೆ, ಓವರ್ಲೋಡ್ ಆಗಿಬಿಟ್ಟಿದೆ ನಮಗೆ. ಅದಕ್ಕೆ ಫುಲ್ಲೇ ಇದ್ದೀವಿ. ಫುಲ್ಲು ಹಸಿವಾಗಿಲ್ಲ. ಫುಲ್ ಅಂದರೆ ಇಲ್ಲಿ ವಿಂಡಿ ಅಂದರೆ ವಿಂಡಿ, ಬಿಸಿಲು ಅಂದರೆ ಬಿಸಿಲು ಗೈಸ್. ಇಲ್ಲಿ ನಾವು ಇವಾಗ ಬಂದಿದ್ವಲ್ಲ. ಸೊ ಶೆಕೆ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ. ಫ್ಯಾನ್ ಬೇರೆ ಹಾಕಿದ್ದಾರೆ ನಮಗೋಸ್ಕರ ಹಾಕಿದ್ದಾರೆ. ಈಗ ಕೇಬಲ್ ಕಾರಲ್ಲಿ ಹೋಗಬೇಕು ಬಂದ ತಕ್ಷಣ ಅಷ್ಟೇ. ಅದು ಫುಲ್ ಕವರ್ ಆಗಿರುತ್ತೆ. ಅದೂ ಒಂಥರ ಸಫೋಕೇಟ್ ಆದಂಗೆ ಆಗುತ್ತೆ ಕೇಬಲ್ ಕಾರ. ಆದರೆ ನೀವು ಹತ್ತಕ್ಕೂ ಆಗಲ್ಲ. ಇಟ್ಸ್ ನಾಟ್ ಪಾಸಿಬಲ್ ಈ ಬಿಸಿಲಲ್ಲಿ. ಶಾಪ್ ಇದೆ. ನಾನು ಸುರಕ್ಷಾ ಅಂತ ಮಾಡಿಬಿಟ್ಟು ಇಲ್ಲೆಲ್ಲ ಮ್ಯಾಗ್ನೆಟ್ಸ್ ಇದೆ. ಬಟ್ ವಿ ವಾಂಟ್ ವಾರ್ಕಳ ಅಂತ ಇರೋದು ಬೇಕಿತ್ತು ನಮಗೆ. ಹ್ಯಾಂಡ್ ಬ್ಯಾಗ್ ಇಲ್ಲಿ ಆಫರ್ ಬೇರೆ ಇದೆ. ಬಾಯ್ ಎನಿ ಹ್ಯಾಂಡ್ ಬ್ಯಾಗ್ ಆ್ಯಂಡ್ ಗೆಟ್ 1 ಇಯರಿಂಗ್ ಫ್ರೀ. ನಾವು ಇವಾಗ ಇಲ್ಲೇ ಆರ್ಡರ್ ಮಾಡಿದ್ದೀವಿ. ಕೇರಳ ಮೀಲ್ಸ್ 200 ರುಪೀಸ್. ಸೊ ಬೆಳಗ್ಗೆ ಫುಲ್ ಆಗಿಬಿಟ್ಟಿದೆ ಗೈಸ್, ಇನ್ನೂ ಕರಗಿಲ್ಲ. ಸೊ ಅದಕ್ಕೆ ನಾನು ಡಿಶ್ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮೀಲ್ಸ್. ಅಂದರೆ ದೋಸೆ ಆರ್ಡರ್ ಮಾಡಿದ್ರೆ ಕೌಂಟರ್ ಬೇರೆ, ಕೇರಳ ಮೀಲ್ಸಿಗೆ ಕೌಂಟರ್ ಬೇರೆ, ಈ ಥರ ಇರುತ್ತೆ ಗೈಸ್. ಕೇರಳ ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ. ಇದ್ರ ಒಳಗಡೆ ಮಾಲಲ್ಲಿ ಎಂಟ್ರಿ ಆದರೆ ನಮ್ಗೆ ಯಾವ ಥರ ಶಾಪ್ಸ್ ಎಲ್ಲ ಸಿಗುತ್ತೆ ಆ ಥರ. ಆಟ ಆಡೋಕ್ಕೆಲ್ಲ ಇದೆ. ನೋಡಿ ಅಲ್ಲಿ ಲಾಬ್ಸ್ಟರ್ ಪಾಟ್ ಅದು ಬರಲ್ಲ, ಜನ ಬಿಡಲ್ಲ, ಸಿಗಲ್ಲವ ಅದು. ತುಂಬ ಬ್ಯಾಂಗ್ಳೂರಲ್ಲಿ ಪಿಕ್ ಮಾಡೋದು ಪ್ರತೀಕ್ಷಕ. ಆ ಡಾಲ್ ಸಿಗಲ್ಲ ಯಾವತ್ತು, ಅದು ರೇರ್ ಸಿಕ್ಕಿದೆ ಅಂದರೆ. ತುಂಬ ಗೈಸ್ ನಮಗೆ ಏನು ಯೂಟ್ಯೂಬ್ ನೋಡಿ ಕಲಿಯೋಣ ಹೆಂಗೆ ಹಾಕಿದ್ರೆ ಸಾಧ್ಯನೇ ಇಲ್ಲ ಅದು ಬರೋಕ್ಕೆ. ಗೈಸ್ ಏನು ಗೊತ್ತಾ, ನಾವು ಒಂದು ದಿನ ಆಯಿತು ಆಯಿತಾ. ಫುಲ್ ಅಂದರೆ ಪಿಜ್ಜಾ, ಬರ್ಗರ್ ಆ ಥರ ತಿಂದಿದ್ದೀವಿ ಆಯಿತಾ. ಅದಕ್ಕೆ ನಾವು ಇವತ್ತು ಅಂದ್ಕೊತಿದ್ದೀವಿ, ಅಯ್ಯೋ ಇಂಡಿಯನ್ ಫುಡ್ ಅಂದರೆ ಸೌತ್ ಇಂಡಿಯನ್ ಫುಡ್ ತಿಂದು ಎಷ್ಟು ದಿನ ಆಯಿತು, ಏನೋ ವರ್ಷ ಆದ ಥರ ಫೀಲ್ ಮಾಡ್ತಿದ್ದೀವಿ. ಅದಕ್ಕೆ ಟಿಪಿಕಲಿ ನಾವು ಆರ್ಡ್ರ್ ಮಾಡಿರೋ ರೈಸ್, ಸಾಂಬಾರು, ಆ ಥರ ಪಲ್ಯ. ನಾನು ಮುಂಚೆ ಅಂದ್ಕೊತಿದ್ದೆ ಈ ಫಾರಿನಿಗೆಲ್ಲ ಹೋಗಿರ್ತಾರಲ್ಲ ಅವಾಗ ಅಲ್ಲಿ ದೋಸೆ ಎಲ್ಲ ಆರ್ಡ್ರ್ ಮಾಡ್ತಿರ್ತಾರೆ, ಇವ್ರಿಗೆ ಏನಕ್ಕೆ ಅಲ್ಲಿ ಹೋದಾಗ ಅದೇ ತಿನ್ಬೋದಲ್ಲ ಅಂತ ಅನಿಸ್ತಿತ್ತು. ಬಟ್ ಸ್ಟಿಲ್ ನಮಗೆ ಇವಾಗ ಆಗ ಅನಿಸ್ತಿದೆ ಒಂದೇ ದಿನಕ್ಕೆ. ಪ್ರತೀಕ್ಷಕ ನಿಂಗೆ ಅನಿಸಿಲ್ವಾ? ಹೌದು, ಸೇಮ್ ನಮ್ಮ ಮನೆ ಫುಡ್ಡೇ ಫುಡ್ ನಾನು ಅನ್ಕೋತಿದ್ದೆ ಅವಾಗ ಫಾರಿನಿಗೆಲ್ಲ ಹೋದಾಗ ದೋಸೆ ಉಟ್ಕೊಂಡು ಹೋಗ್ತಾರೆ, ಏನು ಅದೇ ತಿನ್ಬೋದಲ್ಲ ಅಂತ. ಬಟ್ ಸ್ಟಿಲ್ ಅದೆಷ್ಟೇ ಚೆನ್ನಾಗಿದ್ರು ನಮ್ಮ ಊಟ ತಿನ್ಲಿಲ್ಲ ಅಂದ್ರೆ ಕಂಪ್ಲೀಟ್ ಅಂತಾನೆ ಅನ್ಸಲ್ಲ ನಮಗೆ. ಅವಾಗ ವೆಲ್ಕಮ್ ಮಾಡ್ಬೇಕಾದ್ರೆ ಫೋಟೋ ತೊಗೊಂಡ್ರು ಅಂತ ಹೇಳಿದ್ ನಾನು, ಫಸ್ಟ್ ಫ್ಲೋರಲ್ಲಿ ಬರುತ್ತೆ ಅಂತ ಹೇಳಿ. ಸೊ ದ್ಯಾಟ್ ಈಸ್ ಪ್ರಾಫಿಟ್. ಅಂದರೆ ಅವ್ರ ಪಾಪ ಕ್ಲಿಕ್ ಮಾಡ್ತಾರೆ, ಅದೊಂದು ಸ್ವಲ್ಪ ಎಡಿಟ್ ಮಾಡಿ ಫೋಟೋಸ್ ಬೇಕಾ ಅಂತ ಕೇಳ್ತಾರೆ. ಕಾಪಿಗೆ 200 ಅಂತ ಹೇಳ್ತಾರೆ, ಮತ್ತು ಎಡಿಟಿಂಗ್ ಎಲ್ಲ ಮಾಡಿರ್ತಾರೆ ಗೈಸ್. ಸೊ ನಿಮಗೆ ಇಷ್ಟ ಆದರೆ ತೊಗೋಬೋದು, ಇಲ್ಲ ಆದರೆ ಬರ್ಬೋದು ಅಷ್ಟೇ.
ದೇ ಡೋಂಟ್ ಫೋರ್ಸ್, ಅಂದರೆ ನಿಮಗೆ ತೊಗೊಳ್ಳೇಬೇಕಂತಿಲ್ಲ, ಬಟ್ ಫೋಟೋ ಕ್ಲಿಕ್ ಮಾಡಿರ್ತಾರೆ ನಿಮ್ಮ ಸ್ಟಾರ್ಟಿಂಗ್ ವೆಲ್ಕಮ್ ಫೋಟೋ. ದೀಶುಗೆ ಏನೋ ಜಾತ್ರೆ ಥರ ಎಡಿಟ್ ಇತ್ತು, ಹಾಂ ಚೆನ್ನಾಗಿದ್ದೀನಿ ಅಂತ. ಅದೇನು ಅಲ್ಲಿ ಹೇಳಿದೆಯಲ್ಲ ಫೋಟೋ, ಅದು ಇಷ್ಟರಲ್ಲಿ ಬೆಟರ್ ಆಗಿದ್ದು ಅದು ಕೇರಳದೊಂದು ಹಿಂದ್ಗಡೆ, ಅದು ಕಥಕ್ಕಲಿ, ಅದು ಅಲ್ಲ ಯಕ್ಷಗಾನ ಟೈಪಿಂಗ್, ಅದೇ ಕಥಕ್ಕಲಿ. ಅದ್ರ ಚೆನ್ನಾಗಿತ್ತು. ಅದು ಯಕ್ಷಗಾನ ಥರ ಕೇರಳದಲ್ಲಿ ಕಥಕ್ಕಲಿ ಅದು ಚೆನ್ನಾಗಿತ್ತು, ಅದು ಬೆಟರ್ ಆಗಿತ್ತು. ಅದು ಇಷ್ಟರಲ್ಲಿ ಅದು ಒಂದು ನನಗೆ ನಾವು ತಮ್ಮನೇಲಿ ಮಾಡ್ಬೇಕಾದ್ರೆ ಕೂರಿಸ್ತೀವಲ್ಲ ಗೈಸ್ ಫೋಟೋ, ಆ ಥರ ಅನಿಸ್ತಿತ್ತು. ಬಟ್ ಪಾಪ ಏನೋ ಪ್ರಾಫಿಟಿಗೋಸ್ಕರ ಮಾಡ್ತೇನೆ, ನಿಮ್ಗೆ ಇಷ್ಟ ಆದರೆ. ಫೈನಲಿ ಊಟ ಗೈಸ್. ಇಷ್ಟಕ್ಕೆ ಎಷ್ಟಾಯಿತು? 200. ಒಂದಕ್ಕೆ 200. ಇದು ಮೀಲ್ಸ್, ಕೇರಳ ಮೀಲ್ಸ್, ಇದಕ್ಕೆ 200. ಇದು ಸೇಮ್ ಕೇರಳ ಮೀಲ್ಸ್ ಅಂದರೆ ಏನು ಡಿಫ್ರೆನ್ಸ್ ಇಲ್ಲ ಗೈಸ್. ನಮ್ಮ ಕಡೆ ಏನು ಯಾವ ಸಾರಿದು ಟೊಮೆಟೊ ಸಾರು ಇರಬೇಕು ಅಷ್ಟೇ. ದೆನ್ ಪಾಯಸ ಸ್ವಲ್ಪ, ಇದು ದೋಸೆಗೆ ಆಮೇಲೆ ಒಂದೆರಡು ಪಲ್ಯ ಕೊಟ್ಟಿದ್ದಾರೆ. ಆಮೇಲೆ ದೋಸೆ 180. ಇದು ನಮ್ಮ ಕಡೆ ಮಾಡ್ತಾರಲ್ಲ ಮಿರ್ಚಿ ಉಪ್ಪಿನಕಾಯಿ ಅಷ್ಟೇ, ಮತ್ತೇನು ಚೇಂಜಸ್ ಇಲ್ಲ. ಇದಕ್ಕೆ 200. ಇದು 180 ಮಸಾಲ ದೋಸೆ ನೋಡಿದ್ದಾರೆ. ಅದು ವೈಟ್ ಇದೆ. ಒಂಚೂರು ಎಣ್ಣೆನೇ ಹಾಕಿಲ್ಲ, ಹಂಗೆ ಇದು ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಹಾಂ, ಇದಕ್ಕೆಷ್ಟು ಡ್ರಿಂಕ್ಸಿಗೆ? 70. ಹಾಂ 70 ಗೈಸ್. ಇದು 10 ರೂಪಾಯಿ ಕೊಡ್ತಾರೆ ನಮ್ಮ ಬೆಂಗಳೂರಲ್ಲಿ. ಬಾಲ್ ಬಿದ್ದರೆ ಯು ವಿಲ್ ಗೆಟ್ ಅ ಡಾಲ್. ಆಯಿತಾ? ಇವ್ರಿಗೆ ಬೇಡ ಅಂದರೂ ಕೇಳಲ್ಲ, ಆಟ ಆಡ್ತಿದ್ದಾರಂತೆ. ಓಕೆ, ನಾನಂತೂ ಇದರಲ್ಲಿ ನೋಡೋಣ ಏನು ಆಟ ಆಡ್ತಾರೆ. ಬಾಲ್ ಬಿದ್ದರೆ ಓಕೆ, ಬಾಲ್ ಬಿದ್ದರೆ ಸುರಕ್ಷೆ. ಇವತ್ತು ಡಾಲ್ ಇಟ್ಕೊಂಡೇ ಮಲ್ಕೊಳ್ಳೋದು. ಓಕೆ, ವಿಲ್ ಸಿ. ಕಮ್ ಆನ್ ಗರ್ಲ್ಸ್. ಹಾಂ ಆಯ್ತು, ತುಂಬ ಚೆನ್ನಾಗಿ ಆಡಿದ್ರ. ಓಹೋ, ವೆರಿ ಗುಡ್. ಪ್ರತೀಕ್ಷಕ ಸೈಡ್ ಬಾ. ಸುರಕ್ಷಾ ಆಡಿ 3, 2, 1. ವೆರಿ ಗುಡ್. ಬೇಗ ಚೆನ್ನಾಗಿ ಆಡಿ. ಹಾಂ, ಗೆದ್ಬಿಟ್ರಿ. ವೆರಿ ಗುಡ್. ಸಿಂಚು, ನಾನು ಆಡಲ್ಲ, ನಂಗೆ ಗೊತ್ತು ಅದು. ನಾನು ಹೇಳಿದೆ ಗೈಸ್, ನಾನು ಆಡಿದ್ದೀನಿ. ನಾನು ಮಾಡ್ತಿಲ್ಲ ಆ ಡಾಲಿಗೋಸ್ಕರ. ಫೈನಲಿ ಒಂದು ರೀಲ್ ಶೂಟ್ ಮಾಡಬೇಕಿತ್ತು ಈ ಡ್ರೆಸ್ಸಲ್ಲಿ, ಔಟ್ಫಿಟ್ಟಲ್ಲಿ. ಸಾಹಸ ಮಾಡಿದ್ವಿ ಫೈನಲಿ. ಟ್ರೈಪಾಡ್ ಯೂಸ್ ಮಾಡಿಕೊಂಡು ಕೊಟ್ಟಿದ್ದೀವಿ. ಎಲ್ಲ ಹೋಗೋರು ಬರೋದು ನೋಡೋದು. ನಾನು ಇಲ್ಲಿ ಹೋಗ್ತಿದ್ದೀನಿ, ಇವ್ರು ಹೋಗ್ಬೇಕು ಅನ್ನೋದು ಫೋಟೋ ಶೂಟ್ ಮಾಡೋದು. ಆಕ್ಚುಲಿ ಪ್ಲೇಸ್ ಚೆನ್ನಾಗಿದೆ ಅಲ್ಲ? ಸುರಕ್ಷೆ ನಾವು ಹಾಕೋದು 2 ಫೋಟೋಗೆ ಈ ಪ್ಲೇಸ್ ಚೆನ್ನಾಗಿದೆ, ಆ ಪ್ಲೇಸ್ ಚೆನ್ನಾಗಿದೆ. ಎಲ್ಲ ಗ್ಯಾಲರಿಯಲ್ಲಿ ಇರುತ್ತೆ, ಸ್ವಲ್ಪ ದಿನ ಆದ್ಮೇಲೆ ಡಿಲೀಟ್ ಆಗುತ್ತೆ ಅಷ್ಟೇ. ಗೈಸ್, ಇವಾಗ ನೆಕ್ಸ್ಟ್ ನಾವು ಕಾವೇರಿ ಎಲಿಫೆಂಟ್ ಪಾರ್ಕಿಗೆ ಹೋಗಬೇಕು. ಎಸ್, ಎಲಿಫೆಂಟ್ ಅಂದರೆ ನನಗೂ ಇಷ್ಟ ಗೈಸ್. ಸುರಕ್ಷಾ ನಿಮಗೆ ನನ್ನ ಫೇವ್ರೇಟ್ ಅನಿಮಲ್. ಹಾಂ, ಸಕ್ರೆಬೈಲಲ್ಲಿ. ದಟ್ ಈಸ್ ಮೈ ಫಸ್ಟ್ ಬ್ಲಾಗ್ ಗೈಸ್. ಅವಾಗೇ ನಾ ಮಾಡಿದ್ದು. ಅವಾಗ ಏನು ಗಂಧ ಗಾಳಿ ಗೊತ್ತಿರಲಿಲ್ಲ ಬ್ಲಾಗ್ ಬಗ್ಗೆ, ಏನು ನಾಲೆಜ್ ಇಲ್ಲ ಗೈಸ್. ಅವಾಗ 0% ನಾಲೆಜ್. ಫಸ್ಟ್ ಬ್ಲಾಗ್. ನಂಗೆ ಅದು ನೋಡಿದ್ರೆ ಇನ್ನೂ ನಗು ಬರುತ್ತೆ ಗೈಸ್. ಎಷ್ಟು ಡಂಬಾಸ್ ಥರ ಮಾಡಿದ್ದೆ ಅಂತ ಹೇಳಿ ಬ್ಲಾಗ್. ಓಕೆ, ಅವ್ರಿಗೆ ಕಾಲ್ ಮಾಡಿದ್ರಾ ಡ್ರೈವರ್ಗೆ? A few moments later. ಕಾವೇರಿ ಎಲಿಫೆಂಟ್ ಪಾರ್ಕಿಗೆ ಬಂದಿದ್ದೀವಿ. ಇಲ್ಲಿ ಎಲಿಫೆಂಟ್ ಇದೆ ಗಾಯ್ಸ್, ನನ್ನ ಫೇವ್ರೇಟ್. ಬಟ್ ಅದ್ರ ಮೇಲೆಲ್ಲ ಹತ್ತಿ ಅದಕ್ಕೆ ಪಾಪ ಹಿಂಸೆ ಕೊಡೋಕ್ಕೆ ನಂಗೆ ಇಷ್ಟ ಇಲ್ಲ. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಇದು? ಕ್ಯೂಟ್ ಆಗಿದೆ, ಕ್ಯೂಟ್. ಒಳ್ಳೆ ಆರ್ಟಿಫಿಷಿಯಲ್ ನೋಡ್ದಂಗೆ ಆಗ್ತಿದೆ ಅಲ್ವಾ? ಎಷ್ಟು ಕ್ಯೂಟ್ ಆಗಿತ್ತು ಎಲಿಫೆಂಟ್ ನೋಡಿದ್ರೆ. ಆಂಟಿ ಕ್ರೇಜ್. ಇಲ್ಲೆಲ್ಲ ಫಿಶಸ್ ಇದೆ ನೋಡಿ, ಅಕ್ವೇರಿಯಂ. ಬನ್ನಿ, ಸ್ವಿಮ್ಮಿಂಗ್ ಪೂಲ್ ಖಾಲಿ ಆಗಿದೆ, ನೀರೇ ಇಲ್ಲ.
ಸ್ವತಂತ್ರವಾಗಿ ಬಿಟ್ಟಿದ್ದಾರೆ ಈ ಫಿಶ್ ಎರಡು. ದಿಶು ಅದಕ್ಕೆ ಸ್ವತಂತ್ರವಾಗಿ ಬಿಟ್ಟಿದ್ರು, ನಿಂತರ ವರ್ಕಳದಲ್ಲಿ ಸ್ವತಂತ್ರವಾಗಿದೆಯಲ್ಲ ಹಾಗೆ ಫಿಶ್ಶಿಗೆ. ಹಿಂದ್ಗಡೆ ಯಾರು ತಿರುಗು, ಒಂಚೂರು ರಿಜೆಕ್ಟ್, ಡೈರೆಕ್ಟ್ ರಿಜೆಕ್ಟ್. ಅದಕ್ಕೆ ಸ್ವತಂತ್ರ ಅಂತಾರ, ಪಾಂಡ್ ಈ ಟೇಸ್ಟ್ ಪಾಂಡ್ ಅದಲ್ಲ ಅಲ್ಲಿ, ಅದಕ್ಕೆ ಯಾರು ಸ್ವತಂತ್ರ ಅನ್ನ. ಆಕ್ಸಿಜನ್ ಏನೂ ಇರಲಿಲ್ಲ ಅದು. ನೀನು ಹಾಗೆ ಇದೆಯಾ? ಅದೇ ಥರ ನಾನು ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನನಗೆ ಆಗ್ತಾ ಇಲ್ಲ. ಅದು ಅನ್ಕೊಳುತ್ತೆ, ಆದರೆ ಅದು ಸ್ವತಂತ್ರ ಅಲ್ಲ. ನಿಮ್ಮ ಮಮ್ಮಿ ವ್ಲಾಗ್ ನೋಡುತ್ತೆ, ನೋಡ್ಲಿ ಅವಾಗಾದ್ರೂ ಗೊತ್ತಾಗ್ಲಿ ಅಂತನ. ಗೈಸ್ ಒಂದೇ ಒಂದು ಎಲಿಫೆಂಟ್ ಇತ್ತು, ಎಲಿಫೆಂಟ್ ಪಾರ್ಕ್ ಅಂತ. ಅಲ್ಲೊಂದು ಎಲಿಫೆಂಟ್, ಇಲ್ಲೊಂದು ಎಲಿಫೆಂಟ್, ತಿರ್ಗೋ ಎಲಿಫೆಂಟ್ ಮರಿ. ನಂಗೆ ಎಲಿಫೆಂಟ್ ಅಂದ್ರೆ ಇಷ್ಟ. ಸಿ ಯು ಕ್ಯಾನ್ ಪ್ಲೇ ದಿಸ್ ಗೇಮ್. ಇದು ಬಸ್ ನೋಡಿ, ಸ್ನೇಕ್. ಓ, ನಾನದು ಟೇಲ್ ಅಂತ ಮಾಡಿದ್ದೀನಿ, ಅದೇ ಹೆಡ್. ಮತ್ತೆ ಸ್ಪಾಂಜ್ ಥರ ಇದೆ ನೋಡಿ, ಲುಕ್ ಲೈಕ್ ಅ ಸ್ಪಾಂಜ್, ಆದರೆ ಮೂವ್ ಆಗ್ತಿದೆ ನೋಡಿ. ಕಣ್ಣು, ಕಿವಿ, ಮೂಗು. ಹಾಂ, ಇದೆ ನೇಮ್ ಇಲ್ಲಿದೆ, ಹೆಡ್ ಚಾಗ್ ನೋಡಿ. ಇದು ಗೋನಾ ಬಯೂಸ್. ಗೈಸ್ ಇಷ್ಟು ಆನೆ ಇದೆ, ಬಟ್ ಇಲ್ಲಿಂದ ಹೋಗೋಕ್ಕೆ ಕೆಲೋ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಯಾಕಂದರೆ ಅದಕ್ಕೆ ಕಟ್ಟಿಲ್ಲ ಗೈಸ್, ಅಂದರೆ ಸರಪಳಿ ಹಾಕಿರ್ತಾರೆ ಅಷ್ಟೇ. ಬನ್ನಿ ಈ ಸೈಡಿಂದಾನೆ ಸುರಕ್ಷಾ. ಸೊ ದೀಶು, ಸುರಕ್ಷಂಗೆ ದೀಶು ಅಂತೀನಿ, ದೀಶುಗೆ ಸುರಕ್ಷಾ. ಇವಾಗ ಅರಳು ಮರಳಿಗೆ ನಿಮ್ಮಂಥವ್ರಿಗೆ ಕಟ್ಕೊಂಡು ನಮ್ಮ ಜೀವನ ಏನಾಗುತ್ತೇನೋ, ನಮ್ಮ ಜೀವನ ಏನಾಗುತ್ತೆ ಇನ್ನು ಒಂದು ದಿನದಲ್ಲಿ. ಏನೇನೋ ಡಿಫಿಷಿಯನ್ಸಿ ಏನಿದೆ ಪಬ್ಲಿಕಲ್ಲಿ, ನನ್ನ ಡಿಫಿಷಿಯನ್ಸಿ ಇದೆ ಅಂದರೆ ನನಗೆ ಯಾರು ಮದುವೆ ಆಗ್ತಾರೆ? ಇಷ್ಟು ಸಣ್ಣ ವಯಸ್ಸಿಗೆ ಹಿಂಗೆ. ಅಯ್ಯೋ ದೇವ್ರೆ, ಕಾಪಾಡಪ್ಪ. ಇದನ್ನು ಕಟ್ ಮಾಡ್ತೀನಿ, ಎಲ್ಲ ಕಟ್ಕೊಂಡು ಹಿಂಗೆ ಹೋಗೋಣ. ಇವಳು ನೋಡಕ್ ಮಾತ್ರ ಸಣ್ಣವಳು, ಮಾತಾಡೋದೆಲ್ಲ ದೊಡ್ಡದು. ನನ್ನಷ್ಟು ವಯಸ್ಸಿದ್ದಾಗ ಇವಳು ಏನೇನೋ ಮಾತಾಡ್ತೀನಿ. ಏನ್ ಮಾತಾಡ್ತೀನಿ? ಅವಳಿಗೇನು ಸಣ್ಣವಳಿದ್ದೆ, ನಾನು ಕೇಳಿಸ್ಕೊಂತಾ ಇದ್ದೆ ಅದನ್ನೆಲ್ಲ. ಫ್ಲೈಯಿಂಗ್ ಡಾಗ್ ಬಿಟ್ಟಿದ್ದಾರೆ. ಕಚ್ಚ ಕಚ್ಚ ಅಂತ ಕಬಾಬ್ ಮಾಡಿಬಿಡೋಣ, ಕಬಾಬ್ ಮಾಡಿಬಿಡೋಣವಾ ತಗೊಂಡೋಗಿ. ವಿಶ್ವ ಇದು ನೋಡು, ಕ್ಯೂಟಿ ಒನ್. ದೀಶು ಆಸ್ಟ್ರಿಚ್ ಮೊಟ್ಟೆ ತಿಂದೆ ಬೆಳೆದಿರೋದು. One eternity later. ಹಲೋ ಗಾಯ್ಸ್, ಇವಾಗ ಬೀಚ್ ಸೈಡ್ ಬಂದಿದ್ದೀವಿ. ಸೊ ಜಸ್ಟ್ ಎಕ್ಸ್ಪ್ಲೋರ್ ಮಾಡೋಕ್ಕಷ್ಟೇ. ಸೊ ಇಲ್ಲಿ ಬೀಚ್ ಆ್ಯಂಡ್ ಹಿಯರ್ ಇಸ್ ದಿ ಸ್ಟ್ರೀಟ್ ಆಫ್ ವರ್ಕಳ. ಸೊ ಇವಾಗ ಊಟ ಮಾಡಬೇಕಲ್ಲ, ಎನಿವೇಸ್ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಅಲ್ಲಿಂದ ಕಾರಲ್ಲಿ ಬಂದಮೇಲೆ. ಸೊ ಕಾರೆಲ್ಲ ಚಾರ್ಜಸ್ ನಮಗೆ ಅರೌಂಡ್ ಗೈಸ್ ಇವತ್ತು 2000 ಆಯಿತು, 2K ಫಾರ್ 5 ಮೆಂಬರ್ಸ್. ಫಸ್ಟ್ ನಾವು ಅಲ್ಲಿ ಸೆಂಟರಿಗೆ ಹೋದ್ವಿ, ದೆನ್ ನೆಕ್ಸ್ಟ್ ಜಟಾಯು ಸೆಂಟರ್ ಮುಗಿಸ್ಕೊಂಡು ಎಲಿಫೆಂಟ್ ಪಾರ್ಕಿಗೆ ಹೋದ್ವಿ. ಸೊ ದಿಸ್ ಟೋಟಲ್ ಕಾಸ್ಟ್ ನಮಗೆ ಅರೌಂಡ್ 2K ಆಯಿತು. ಸೊ ವಿಚ್ ಈಸ್ ಆನ್ ಬಜೆಟ್ ಇಟ್ ಸೆಲ್ಫ್. ಯಾ, ಇಟ್ಸ್ ಕೂಲ್. ಇವಾಗ ಹೇಗಿದ್ದರೂ ಮಧ್ಯಾಹ್ನ ಅಲ್ಲೇ ಊಟ ಮಾಡ್ಕೊಂಡ್ವಿ. ಸೊ ಇವಾಗ ಹೇಗಿದ್ದರೂ ಟೈಮ್ ವೇಸ್ಟ್ ಮಾಡೋದು ಬೇಡ ರೂಮಲ್ಲಿದ್ದು ಅಂತ ಹೇಳಿ ವಿ ಕೇಮ್ ಔಟ್ಸೈಡ್. ದಿಸ್ ಇಸ್ ಮೈ ಔಟ್ಫಿಟ್ ಗೈಸ್. ಸೊ ಇಲ್ಲಿ ಟೈಮ್ ಮಾಡೋದಿದೆ, ಲುಕಿಂಗ್ ಕ್ಯೂಟ್. ಇಲ್ಲೆಲ್ಲ ಕೆಫೆಸ್ ಜಾಸ್ತಿ, ವೆನ್ ಯು ವಾಕ್ ಥ್ರೂ ಎಲ್ಲ ಕೆಫೆಸು ಸಿಗುತ್ತೆ. ಸೊ ವಿ ಆರ್ ಸರ್ಚಿಂಗ್ ದಿ ಫೇಮಸ್ ಮತ್ತು ರಿವ್ಯೂ ಯಾವ್ದು ಚೆನ್ನಾಗಿದೆ, ವಿ ವಿಲ್ ಗೋ ದೇರ್. ಆಮೇಲೆ ಈ ಥರ ಬೀಚ್ ವೇರ್ಸ್ ಎಲ್ಲ ಯು ವಿಲ್ ಗೆಟ್ ಇನ್ ಸ್ಟ್ರೀಟ್ಸ್ ಓನ್ಲಿ ಈ ಥರ. ಬಟ್ ಬಜೆಟ್ ಸ್ವಲ್ಪ ಹೈ ಇರುತ್ತೆ, ಯು ಹ್ಯಾವ್ ಟು ಬಿ ಗುಡ್ ಇನ್ ಬಾರ್ಗೇನ್ ಆ್ಯಕ್ಚುಲಿ. ಸಿ ನೋಡಿ ಗಾಯ್ಸ್, ವಾವ್, ನಂಗಂತೂ ಇಲ್ಲೇ ಮನೆ ಮಾಡಿ ಸೆಟ್ಲ್ ಆಗಿಬಿಡೋಣ ಅಂತ ಅನ್ನಿಸ್ತಿದೆ. ಇಟ್ಸ್ ವೆರಿ ಗುಡ್. ವಿ ಆರ್ ಇನ್ ನಾರ್ತ್ ಕ್ಲಿಫ್ ರೈಟ್ ನೌ ಬಿಕಾಸ್ ನಾವು ರೂಮ್ ಮಾಡಿರೋದು ದ ಗೆಸ್ಟ್ ಹೌಸ್ ಇನ್ ನಾರ್ತ್ ಕ್ಲಿಫ್ ಇಟ್ ಸೆಲ್ಫ್. ಯಾ, ಇಟ್ಸ್ ಬಜೆಟ್ ಫ್ರೆಂಡ್ಲಿ ಆ್ಯಕ್ಚುಲಿ. ಸ್ಟೆಪ್ಸ್ ಇದೆ, ಯಾ, ಓಕೆ.
ವ್ಯೂ ನೋಡಿ ಗಾಯ್ಸ್. ವಾವ್, ಎವ್ರಿ ಡೇ ನೀವು ಎದ್ಮೇಲೆ ಈ ಥರನೇ ವ್ಯೂ ಇರಬೇಕಂತ ಹೇಳಿ ನಿಮಗೂ ಅನಿಸುತ್ತಾ? ಇಲ್ಲ ಇಲ್ಲಿ ಎಲ್ಲರೂ ಕುತ್ಕೊಂಡಿದ್ರಲ್ಲ, ಸೋ ಮೆನಿ ಮೆಂಬರ್ಸ್, ಪೀಸ್ಫುಲ್ ಆಗಲ್ಲ. ನಾಳೆ ನಮ್ಮ ಟ್ರಿಪ್ ಮುಗಿತಾ ಇದೆ ಗಾಯ್ಸ್. 11ಗೆ ನಮಗೆ ಚೆಕ್ಔಟ್, ಬೆಳಿಗ್ಗೆ 11 AM ಸೊ 11 PM ನಮಗೆ ಟ್ರೈನ್ ಇರೋದು ನೈಟ್ ತನಕ. ಸೊ ವಿ ಹ್ಯಾವ್ ಟು ಟೈಮ್ ಪಾಸ್. ಆ್ಯಕ್ಚುಲಿ ವಿ ಆರ್ ಪ್ಲ್ಯಾನಿಂಗ್ ನಾಳೆ ಮ್ಯಾಂಗ್ರೋವ್ಗೆ ಹೋಗೋಣ ಅಂತ ಹೇಳಿ. ಸೊ ಡೇ 3 ಇಸ್ ಫುಲ್ ಆಫ್ ಮ್ಯಾಂಗ್ರೋವ್ ಆ ಥರ. ಸೊ ಇನ್ನೆಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳಿ ಯು ಕಮ್ ಟು ನೋ ಇನ್ ಮೈ ಚಾನಲ್. ಯಸ್, ದಿಸ್ ಇಸ್ ದಿ ಅಪ್ಡೇಟ್. ಹಲೋ, ಇವಾಗ ಟೈಮ್ ಬಂದು 9 ಆಗಿದೆ. ಸೊ ನಾವು ಡಿನ್ನರ್ ಮಾಡಿಲಾಗಿತ್ತು ಗೈಸ್, ಅದಕ್ಕೆ ಡಿನ್ನರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ. ದಿಸ್ ಇಸ್ ದಿ ಆಂಬಿಯನ್ಸ್. ಸೊ ಇಸಿ ಇದೆ ಬಟ್ ಕಾಣ್ತಾ ಇಲ್ಲ, ನೈಟ್ ಆಗಿದೆ ಅಲ್ಲ. ಏನೇನು ಆರ್ಡರ್ ಮಾಡಿದ್ಯಾ ಹೇಳು ಗೈಸ್. ಕೂದಲು ಬಿಚ್ಚಿದ ಮೇಲೆ ಬ್ಲಾಗ್ ಮಾಡ್ತೀನಿ. ಎಸ್ ಎಸ್, ಇದು ಮಜಾ ಬರುತ್ತೆ. 2000 years later. ನಾವು ಚಿಕನ್ ಚಿಲ್ಲಿ, ಚಿಕನ್ ಟಿಕ್ಕಾ, ಫ್ರೈಡ್ ರೈಸ್, ಆಮೇಲೆ ಒಂದು ಕಂಬೂಚ ಮಾಡಿದ್ದೀವಿ ಗೈಸ್. ಇಲ್ಲಿ ನೋಡಿ, ಮಮ್ಮ ಮೇಕ್ ಮೀ ಹ್ಯಾಪಿ ತಗೊಂಡಿದ್ದಾರೆ. ನಾ ಹೇಳಿದೆ 12th one ತಗೊಳ್ಳಿ ಅಂತ ಹೇಳಿ. ಯಾಕೆ ಎಕ್ಸ್ಪೀರಿಯನ್ಸ್ ಟ್ರೈ ಮಾಡಿದೆ ಅಂತ ಹೇಳ್ತೀಯಲ್ಲ, ಟ್ರೈ ಮಾಡಿದೆ ಅಂತ ಹೇಳಿದ್ಲು, ಅದಕ್ಕೆ ಬೇಡ ಅಂತ ಹೇಳಿ ಸುಮ್ಮನಾದ್ವಿ ಗೈಸ್. ಅದಕ್ಕೆ ಮಮ್ಮ ಮೇಕ್ ಮೀ ಹ್ಯಾಪಿ ತಗೊಂಡಿದ್ದೀವಿ ಗೈಸ್. ನಂಗೆ ಕಾಪಿರೈಟ್ ಬರುತ್ತೆ. ಓಕೆ ಬಾಯ್. ಕಂಬೂಚಾ ಡ್ರಿಂಕ್ ಆರ್ಡರ್ ಮಾಡಿದ್ದೀವಿ. ದಿಸ್ ಇಸ್ ನಾಟ್ ಬಾಯಲ್ಲ, ಅದೇ ಫ್ಲೇವರ್, ನಾನ್ ಆಲ್ಕೋಹಾಲಿಕ್ ಇದು ಕಂಬೂಚಾ ಅಂತ. ಸೊ ಹೆಲ್ತ್ ಬೆನಿಫಿಟ್ ಇದೆ ಇದು. ಸೊ ಇದೆಲ್ಲದ್ರ ಜೊತೆ ಇದು ಕುಡಿತೀವಿ. ಎಕ್ಸ್ಪ್ರೆಷನ್ ಕ್ಯಾಚ್ ಮಾಡೋಣ. ಹೇಗಿದೆ? ಕಾಫ್ ಸಿರಪ್ ಇದ್ದಂಗಿದೆ ನಿಜ. ಪೋಲೋ ಚಾಕ್ಲೇಟ್ ಸ್ಪ್ರೈಟ್ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಟ್ಟಂಗಿದೆ. ಸ್ಯಾಫ್ರಾನ್ ಸಿಟಿ ಸೀರಿಯಸ್ಲಿ, ದಟ್ ಈಸ್ ಮ್ಯಾಂಗೋ ಅಂಡ್ ಸ್ಯಾಫ್ರಾನ್. ಮ್ಯಾಂಗೋ ತರ ಚೂರು ಇದೆ, ಮ್ಯಾಂಗೋ ಫ್ಲೇವರ್ ಒಂಚೂರು ಇಲ್ಲ. ಎಕ್ಸ್ಕ್ಯೂಸ್ ಮೀ, ಟಿಶ್ಯೂ. ಎಂತದ ಇದು? ಓಕೆ, ಅದು ಕುಡ್ದು ಇದಾಗುತ್ತೆ ಅಷ್ಟೇ. ಒಂಥರ ಹುಳಿ, ಒಂಥರ ಚಪ್ಪೆ. ಅರೆ ಮ್ಯಾಂಗೋ ಫ್ಲೇವರ್ ಥರ ಇಲ್ಲ, ಬಟ್ ಇದು ಲೋ ಕ್ಯಾಲೋರೀಸ್, ಲೋ ಶುಗರ್ ಇದೆ. ಕಾಫಿ ತರ ಇದೆ. ಅಂದರೆ ಶುಗರ್ ಕಡಿಮೆ ಇದೆ. ಸೊ ಫುಡ್ ತೋರಿಸು. ದಿಸ್ ಇಸ್ ಚಿಕನ್ ಟಿಕ್ಕಾನಾ? ಫೋಟೋ ತೆಗಿ. ಚಿಕನ್ ಟಿಕ್ಕಾ, ಫ್ರೆಂಚ್ ಫ್ರೈಸ್. ಇಲ್ಲಿ ನೋಡ್ರಿ, ಟಿಕ್ಕಾ ಅಂದರೆ ಫೋಟೋ ರೆಡಿ ಆಯ್ತಾ? ಇವ್ರು ಫೋಟೋ ತೆಗಿಯಕ್ಕೆ ಬಂದಿದ್ದಾರೆ, ಊಟ ಮಾಡಕ್ಕೆ ಬಂದಿದ್ದಾರೆ ಅಂತ. ಎರಡು ಮಾಡಕ್ಕೆ ಬಂದಿದ್ದೀವಿ ನಾವು. ಏನು ತಿಂದ್ವಿ ಅಂತ ನೆನಪಿರ್ಬೇಕಲ್ಲ. ಈಗ ಕರೆಕ್ಟ್ ಹೇಳ್ತೀಯ ಸುರಕ್ಷಾ, ನೀನು ಕರೆಕ್ಟ್. ನಮ್ಮ ಡಿನ್ನರ್ ಆಲ್ರೆಡಿ ಆಗಿದೆ. ಆ್ಯಂಡ್ ಹಬ್ಬ ರೆಸ್ಟೋರೆಂಟ್ ಅಂತ ಹೇಳಿ, ಹಬ್ಬಾಸ್, ಇಟ್ಸ್ ವೆರಿ ಫೇಮಸ್. ತುಂಬ ಚೆನ್ನಾಗಿದೆ. ರಿವ್ಯೂಸ್ ನೋಡಿದ್ವಿ, ಬಟ್ ಇಲ್ಲಿ ಬರೋಕ್ಕಾಗಿಲ್ಲ. ನಾಳೆ ಮೇ ಬಿ ಲಂಚಿಗೆ ಬರ್ಬೋದು. ಬಟ್ ಪೇಸ್ಟ್ರೀಸ್ ಹಿಯರ್ ಆರ್ ವೆರಿ ಗುಡ್ ಅಂತ ಕೇಳಿದ್ದೀವಿ. ಸೊ ವಿ ಆರ್ ಆರ್ಡರಿಂಗ್ ಇಟ್. ನೋಡೋಣ ಏನೇನು ಆರ್ಡರ್ ಮಾಡ್ತೀವಂತ. ಗೈಸ್, ನಾವು ನ್ಯೂಟೆಲ್ಲಾ ಪ್ಯಾನ್ ಕೇಕ್ ಇರಬೇಕು. ಇಟ್ ಲುಕ್ ಲೈಕ್ ಅ ಪ್ಯಾನ್ ಕೇಕ್ ಗೈಸ್. ಇದನ್ನು ಆರ್ಡರ್ ಮಾಡಿದ್ದೀವಿ. ಇದೇನೋ ಕ್ವೀನ್ ಸಮಥಿಂಗ್ ಅಲ್ಲ, ಕ್ವೀನ್ ಆಫ್ ದಿ ಏನೋ ಸಮಥಿಂಗ್ ರಿಸಾರ್ಟ್ ಗೈಸ್. 1000 years later. ನೆಕ್ಸ್ಟ್ ಡೇ 3 ಆ್ಯಕ್ಚುಲಿ. ಬಟ್ ನಂಗೆ ಬ್ಲಾಗ್ ಎಂಡ್ ಮಾಡೋಕ್ಕೆ ಮರ್ತೋಗ್ಬಿಡ್ತು ನಿನ್ನೆ ನೈಟ್. ಬಿಕಾಸ್ ನಾವೆಲ್ಲ ಕಸಿನ್ಸ್ ಚಿಟ್ ಚಾಟ್ ಮಾಡಿಕೊಂಡು ಮಲಗೋ ತನಕ ತುಂಬ ಲೇಟ್ ಆಯಿತು. ಆ್ಯಂಡ್ ಆಲ್ಸೋ ಒನ್ ರೀಲ್ ಮಾಡೋಕ್ಕೆ ವಿ ಹ್ಯಾವ್ ಟು ಟೇಕ್ ಅಟ್ಲೀಸ್ಟ್ 12 ಶಾರ್ಟ್ಸ್. ಅದನ್ನೆಲ್ಲ ಮಾಡೋಕ್ಕೆ 1:30ಗೆ ಮಲಗಿದ್ದೀವಿ ಗೈಸ್. ಮಲಗಿದ ತಕ್ಷಣ ನಿದ್ದೆ ಬರುತ್ತಾ, ಮತ್ತೆ ಮಾತು ಈ ಥರ ಆಯಿತು. ಸೊ ಎಂಡ್ ಮಾಡೋಕ್ಕೆ ಟೈಮ್ ಆಗಿಲ್ಲ. ಸೊ ಟುಡೇ ಐ ಆಮ್ ಎಂಡಿಂಗ್. ನೆಕ್ಸ್ಟ್ ಬ್ಲಾಗ್ ಪಾರ್ಟ್ 3 ಡೇ 3 ಬರುತ್ತೆ. ಸೊ ಡೋಂಟ್ ಮಿಸ್ ಇಟ್. ಓಕೆ, ಬಾಯ್.